ಓಕೆ, ಸೊ ಹೊಸ ಆಡಿಯನ್ಸ್ ಆಗಿದ್ರೆ ವೆಲ್ಕಮ್, ಆ್ಯಂಡ್ ಹಳೆ ಆಡಿಯನ್ಸ್ ಆಗಿದ್ರೆ ಎಸ್, ಇದು ನನ್ನ ಯೂಶುವಲ್ ಮೂವಿ ರಿಲೇಟೆಡ್ ಕಂಟೆಂಟ್ಗಿಂತ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇದು ಸಮ್ ಆರ್ ದಿ ಅದರ್ ವೇ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ರಿಲೇಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕಡೀತಿತ್ತು, ಅದಕ್ಕೆ ಈ ವಿಡಿಯೋ. ಸೊ ಫಸ್ಟ್ ಅಂತೂ ಮಜಾ ಟಾಕೀಸಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಅದೇ ನನಗೆ ಟ್ರಿಗರಿಂಗ್ ಪಾಯಿಂಟ್ ಆಗಿತ್ತು. ಸೊ ಫಸ್ಟ್ ಅಂತೂ 2015 ಮಜಾ ಟಾಕೀಸ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಅದಕ್ಕಿಂತ ಮುಂಚೆಯಿಂದನೂ ನಾನು ಕಪಿಲ್ ಶರ್ಮಾ ಶೋ ನೋಡ್ತಿದ್ದೆ ಆ್ಯಂಡ್ ಮಜಾ ಟಾಕೀಸ್ ಬಂದಮೇಲೆ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಿಂದನೂ ಮಜಾ ಟಾಕೀಸ್ ದೊಡ್ಡ ಫ್ಯಾನ್ ಅಂತ ಅಲ್ಲ, ಬಟ್ ಮೂಮೆಂಟ್ಸ್ ಇತ್ತು, ಅದನ್ನು ಎಂಜಾಯ್ ಮಾಡ್ತಿದ್ದೆ. ಅದು ಸೃಜನ್ ಲೋಕೇಶ್ ಅವರಿಂದಾನೇ ಅಂತ ಅಲ್ಲ, ಬಟ್ ಆ್ಯಕ್ಚುಲಿ ಅಲ್ಲಿ ಇದ್ದಿದ್ದು ಬೇರೆ ಕ್ಯಾರೆಕ್ಟರ್ಸಿಂದ ಕೂಡ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಡೀಸೆಂಟ್ ಆಗೇ ಇತ್ತು. ಕಪಿಲ್ ಶರ್ಮಾ ಶೋ ಕಾಪಿ ಅಂತ ಹೇಳೋ ನಡುವೆನೂ ಅದರದ್ದೇ ಆದ ಯೂನಿಕ್ ಐಡೆಂಟಿಟಿ ಬಿಲ್ಡ್ ಮಾಡ್ಕೊಂಡಿತ್ತು ಆ್ಯಂಡ್ ಜನ ಎಂಜಾಯ್ ಕೂಡ ಮಾಡ್ತಿದ್ರು. ಡಬಲ್ ಮೀನಿಂಗ್ ಜೋಕ್ಸ್ ಇತ್ತು, ಆದರೆ ಅರೌಂಡ್ 45 to 50 ಮಿನಿಟ್ಸ್ ಶೋ ಅಲ್ಲಿ ಕ್ಲಿಯರ್ ಕಾಮಿಡಿ ಜಾಸ್ತಿ ಇತ್ತು ಆ್ಯಂಡ್ ಆಲ್ಸೋ ಸ್ವಲ್ಪ ಫೋರ್ಸ್ಡ್ ಕಾಮಿಡಿ ಇತ್ತು. ಅದ್ರ ಮಧ್ಯೆ ಸ್ವಲ್ಪ ಡಬಲ್ ಮೀನಿಂಗ್ ಇತ್ತು, ಆದರೆ ಅವಾಗ ಅಷ್ಟೊಂದು ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸ್ತಿರ್ಲಿಲ್ಲ. ಶೋ ಅಲ್ಲಿ ಕುರಿ ಪ್ರತಾಪ್ ಇಂಟ್ರೊಡ್ಯೂಸ್ ಆದ್ಮೇಲಂತೂ ಶೋ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿತ್ತು, ಬಿಕಾಸ್ ಕುರಿ ಪ್ರತಾಪ್ ಅವರು ಎಲ್ಲ ಕ್ಯಾರೆಕ್ಟರ್ಸ್ ಜೊತೆನೂ ಈಕ್ವಲ್ ಆಗಿ ಫಿಟ್ ಆಯ್ತಿದ್ರು ಆ್ಯಂಡ್ ಆಲ್ಸೋ ಬೇರೆ ಕ್ಯಾರೆಕ್ಟರ್ಸ್ನ ಕಾಂಪ್ಲಿಮೆಂಟ್ ಕೂಡ ಮಾಡ್ತಿದ್ರು ಆ್ಯಂಡ್ ಆಲ್ಸೋ ಗುಂಡು ಮಾವ ಕ್ಯಾರೆಕ್ಟರ್ ಕೂಡ. ಇವಾಗ ಹೊಸ ಮನೆ ಸೆಟ್ ಅಲ್ಲಿ ಸ್ಟಾರ್ಟ್ ಆದಾಗ ಇಲ್ಲಿನ ನನ್ನ ಪರ್ಸನಲ್ ಸ್ಟ್ರಾಂಗ್ ಒಪಿನಿಯನ್, ನಿಮ್ಮ ಒಪಿನಿಯನ್ ಡಿಫರ್ ಕೂಡ ಆಗಿರ್ಬೋದು, ಆದರೆ ನನಗೆ ಅನಿಸಿದ್ದು ಈ ಪಾಯಿಂಟ್ ಅಲ್ಲಿ ಸೃಜನ್ ಅವರ ಈಗೋ ಬೂಸ್ಟ್ ಆಯಿತು. ಇನ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ, ಯಾಕಂದ್ರೆ ಟಿವಿ ಇಂಡಸ್ಟ್ರಿನ ಅವರೇ ಅವಾಗ ರೂಲ್ ಮಾಡ್ತಿದ್ರು. ಅಂಡ್ ನಾನು ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ, ಶೋ ಅಲ್ಲಿ ಏನೇ ಪಂಚ್ ಲೈನ್ ಬಂದ್ರು ಅದು ಸೃಜನ್ ಅವರಿಂದಾನೇ ಬರಬೇಕು. ಬೇರೆ ಕ್ಯಾರೆಕ್ಟರ್ಸ್ ಪ್ರಾಬ್ಲಮ್ಸ್ ತಗೊಂಡ್ ಬರ್ತಾರೆ, ಸೃಜನ್ ಸ್ವಲ್ಪ ಆಟ ಆಡಿಸ್ತಾರೆ, ಆಮೇಲೆ ಆ ಕ್ಯಾರೆಕ್ಟರ್ಸ್ಗೆ ಲೇಮ್ ಡೈಲಾಗ್ಸ್ ಕೊಡ್ತಾರೆ ಅಂಡ್ ಅದಾದ್ಮೇಲೆ ಸೃಜನ್ ಅವರು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾರೆ ಅಂಡ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಪಂಚ್ ಲೈನ್ ಕೊಟ್ಟು ಅವರು ಬಿಲ್ಡಪ್ ತಗೊಂಡು ಕಾಮಿಡಿ ಕಿಂಗ್ ಅಂತ ಅನ್ಸ್ಕೊಳ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಫ್ಯೂ ಎಪಿಸೋಡ್ಸ್ ಅಲ್ಲಿ ಈ ತರ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕ್ಯಾರೆಕ್ಟರ್ಸ್ ಪ್ರಾಬ್ಲಮ್ಸ್ ತರ್ತಿದ್ರು, ಸೃಜನ್ ಅವರು ಕೂಡ ಬೇರೆ ಕ್ಯಾರೆಕ್ಟರ್ಸ್ ತರ ಕನ್ಫ್ಯೂಸ್ ಆಗಿರೋದು ಅಂಡ್ ಜೊತೆಗೆ ಸೊಲ್ಯೂಷನ್ ಫೈಂಡ್ ಮಾಡೋದು ಅಂಡ್ ಆಲ್ಸೋ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಪಂಚ್ ಲೈನ್ ಕೊಡ್ತಿದ್ರು, ಅದಕ್ಕೆ ಸೃಜನ್ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ರು ಅಂಡ್ ಅದಕ್ಕೆ ಕ್ಯಾರೆಕ್ಟರ್ಸ್ ಇನ್ನೊಂದು ಪಂಚ್ ಲೈನ್ ಕೊಡ್ತಿದ್ರು ಅಂಡ್ ಅದಕ್ಕೆ ಅವರು ಕೂಡ ಟೀಮಲ್ಲಿ ಒಬ್ಬ ತರ ಫೀಲ್ ಆಯ್ತಿದ್ರು. ಆದರೆ ಇವಾಗ ನಾನೇ ಸ್ಪೆಷಲ್ ಅನ್ನೋ ರೀತಿ ಸ್ಕಿಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂಡ್ ಇದೇ ಮೇನ್ ಡಿಫ್ರೆನ್ಸ್ ಕಪಿಲ್ ಶರ್ಮಾ ಶೋಗೂ ಮತ್ತೆ ಮಜಾ ಟಾಕೀಸ್ಗೂ. ಕಪಿಲ್ ಶರ್ಮಾ ಅವರ ಹೆಸರಲ್ಲಿ ಇದೆ ಅಷ್ಟೇ, ಆದರೆ ಎಲ್ಲಾ ಕ್ಯಾರೆಕ್ಟರ್ಸ್ ಅವರು ಬಂದಿದ್ದ ಟೈಮ್ ಸ್ಲಾಟ್ ಅಲ್ಲಿ ಅವರು ಶೈನ್ ಆಯ್ತಾರೆ ಅಂಡ್ ಕಪಿಲ್ ಮತ್ತೆ ಆ ಕ್ಯಾರೆಕ್ಟರ್ಸ್ ಮಧ್ಯೆ ರೋಸ್ಟಿಂಗ್ ಒನ್ ಆನ್ ಒನ್ ನಡೆಯುತ್ತೆ, ಬರೀ ಒನ್ ಸೈಡೆಡ್ ಫೀಲ್ ಆಗಲ್ಲ. ದೋ ಮಜಾ ಟಾಕೀಸ್ ಟೈಟಲ್ ಜನರಲ್ ಆಗಿದೆ, ಆದರೆ ಶೈನ್ ಆಗಬೇಕು ಅಂತಿರೋದು ಸೃಜನ್ ಅವರೇ. ಅಂಡ್ ಇವಾಗ ನ್ಯೂ ಸೀಸನ್ ಅಲ್ಲಿ ಏನ್ ನಡೀತಿದೆ ಮೋಸ್ಟ್ಲಿ ಮಜಾ ಬಾಲ್ತಾನೆ. ಅದರ ಡಿಫರೆನ್ಸ್ ಏನಂದ್ರೆ ಗೆಸ್ಟ್ ಮತ್ತೆ ಸೃಜನ್ ಲೋಕೇಶ್ ಸ್ಟೇಜ್ ಮೇಲೆ ಇರ್ತಾರೆ ಅಂಡ್ ಈ ಸೀಸನ್ ಅಂತೂ ಎಕ್ಸ್ಟ್ರಾ ಕ್ರಿಂಜ್ ಗುರು. ಯಾರಿಗೂ ಹೈ ಪಿಚ್ ಅಲ್ಲಿ ಏನಾದ್ರು ಹೇಳಿದ ತಕ್ಷಣ ಅದು ಕಾಮಿಡಿ ಅಂತ ಅನ್ಕೊಳ್ಳೋದು, ವಾಲ್ಯೂಮ್ ಲೋ ಕೊಟ್ಟಿದ್ರು ಆ ಕ್ರಿಂಜ್ ತಡ್ಕೊಳಕ್ಕಾಗಲ್ಲ ಅಂಡ್ ಆಲ್ಸೋ ಫೋರ್ಸ್ಡ್ ಕಾಮಿಡಿ. ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಹೊಡಿಸ್ಕೊಳ್ಳೋದು ಕಾಮಿಡಿ ಆಗೋಯ್ತಾ? ಅಂಡ್ ಕಾಮಿಡಿ ಇಸ್ ಸಬ್ಜೆಕ್ಟಿವ್, ಆದರೆ ಫಸ್ಟ್ ಕಾಮಿಡಿ ಇರಬೇಕು. ಅಂಡ್ ಹೇಳ್ತಿದ್ದೆ ಮುಂಚೆನೆ ಸ್ವಲ್ಪ ಡಬಲ್ ಮೀನಿಂಗ್ ಡೈಲಾಗ್ಸ್ ಇತ್ತು ಅಂತ, ಆದರೆ ಇವಾಗ ಬರೀ ಡಬಲ್ ಮೀನಿಂಗ್ ಜೋಕ್ಸೇ ಇದೆ. ಡಬಲ್ ಮೀನಿಂಗ್ ಜೋಕ್ಸ್ ಇಂದ ನೆನಪು ಬಂತು ಮಜಾ ಬಾಲ್ತಾ. ಇನಿಷಿಯಲಿ ಮಜಾ ಬಾಲ್ತಾ ಸ್ಟಾರ್ಟ್ ಆದಾಗ ಅದು ಸಿಂಪಲ್ ಆಗಿತ್ತು ಅಂಡ್ ನಗು ಸ್ಕಿಟ್ ಮೇಲೆ ಡಿಪೆಂಡ್ ಆಯ್ತಿತ್ತು, ಆದರೆ ಬರ್ತಾ ಡಬಲ್ ಮೀನಿಂಗ್ ಡೈಲಾಗ್ಸ್ ಹೊಡೆಯೋದು, ಅಡಲ್ಟ್ ಜೋಕ್ಸ್ ಮಾಡೋದು ಅಥವಾ ಫೀಮೇಲ್ ಕ್ಯಾರೆಕ್ಟರ್ನ ಹರಾಜ್ ಮಾಡೋದು. ಅಡಲ್ಟ್ ಜೋಕ್ ಮತ್ತೆ ಡಬಲ್ ಮೀನಿಂಗ್ ಜೋಕ್ ಕೂಡ ಜೋಕೆ, ಆದರೆ ಅದನ್ನ ಫ್ಯಾಮಿಲಿ ಆಡಿಯನ್ಸ್ಗೆ ಸೆಲ್ ಮಾಡ್ತಿದ್ದಾರಲ್ಲ. ಇದು OTT ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದೋ ಡಿಸ್ಕ್ಲೇಮರ್ ಜೊತೆ ಇದ್ದಿದ್ರೆ ಇಷ್ಟ ಇದೆ ನೋಡ್ಬೋದಿತ್ತು, ಇಲ್ಲ ಅಂದ್ರೆ ಬಿಡ್ಬೋದಿತ್ತು. ಆದರೆ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ ಅಂತ ಹೇಳಿ ಮೆಜಾರಿಟಿ ಸ್ಕಿಟ್ ಅಲ್ಲಿ ಬರೀ ಇಂಥ ಕಾಮಿಡಿ ಸೆಲ್ ಮಾಡ್ತಾರೆ. ಅಂಡ್ ನನಗೆ ನೆನಪಿದೆ, ನಾನು ಕಾಮಿಡಿ ಕಿಲಾಡಿಗಳು ಫಸ್ಟ್ ಸೀಸನ್ ತುಂಬಾ ಎಂಜಾಯ್ ಮಾಡಿದ್ದೆ. ಎಸ್, ಅದರಲ್ಲೂ ಅನ್ಕಂಫರ್ಟಬಲ್ ಸೀಕ್ವೆನ್ಸಸ್ ಇತ್ತು, ಅದರಲ್ಲೂ ಮೆಜಾರಿಟಿ ಹುಡುಗಿರ್ ಡ್ರೆಸ್ ಹಾಕೊಂಡು ಸೆನ್ಶುವಲ್ ಜೋಕ್ಸ್ ಮಾಡೋದು, ಅದು ಎಲ್ಲ ಕಪಿಲ್ ಶರ್ಮಾ ಶೋ ಎಫೆಕ್ಟ್. ಅದಂತೂ ನನಗೆ ಫಸ್ಟ್ ಇಂದನೂ ಹೆವಿ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತಿತ್ತು. ಆದರೆ ಎಸ್, ಫಸ್ಟ್ ಸೀಸನ್ ಅಲ್ಲಿ ಟ್ಯಾಲೆಂಟ್ ಕೂಡ ಇತ್ತು, ಆದರೆ ಸೆಕೆಂಡ್ ಸೀಸನ್ ಇಂದ ಜಾಸ್ತಿ ನೋಡಿರಲಿಲ್ಲ. ಅದೆಲ್ಲ ನೆನಪಿದೆ, ಯಾವುದು ಬರ್ತಿಲ್ಲ ಅಂತ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಹಾಕಿ ನೋಡ್ತಿದ್ದೆ. ಅದು ಯಾವುದೋ ರ್ಯಾಂಡಮ್ ಸ್ಕಿಟ್ ಅಲ್ಲಿ ಪುನರ್ಜನ್ಮ, ಜೆಂಡರ್ ಸ್ವ್ಯಾಪು, ಗೇ ಜೋಕ್ಸು ಎಲ್ಲ ಒಂದೇ ಸ್ಕಿಟ್ಟಲ್ಲಿ ಅದೇನು ಹೆವಿ ಸೆನ್ಶುವಲ್ ಆ್ಯಕ್ಟ್ ಮಾಡಿ ಏನೋ ಅಸಹ್ಯವಾಗಿ ತೋರಿಸಿ ಕಾಮಿಡಿ ಅಂತ ಸೆಲ್ ಮಾಡ್ತಿದ್ರು. ನೋಡಿ ಹೆವಿ ಡಿಸ್ಗಸ್ಟ್ ಫೀಲ್ ಆಯಿತು ಗುರು. ಆದರೆ ಇಂಥದ್ದು ನಮ್ಮ ಸೀನಿಯರ್ ಸಿಟಿಸನ್ ನೋಡಿ ಪಕ್ಕಾ ಎಂಜಾಯ್ ಮಾಡ್ತಾರೆ. ಹೌದು ಕಣಪ್ಪ, ನನ್ನ ಕಾಲದಲ್ಲಿ ನಿಮ್ಮ ಥರ ಡಾರ್ಕು ಜೋಕು ಇರಲಿಲ್ಲ, ಅವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ತಿದ್ವಿ. ಹೌದಾ ತಾತ ಬಗ್ಗೆ ಏನು ಅನಿಸಿಕೆ? ಅಸಹ್ಯ. ಈಗಿನ ಕಾಲದ ಮಕ್ಕಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಸಾರಿ ತಾತ. ಫಸ್ಟ್ ನೈಟ್ ಬಗ್ಗೆ ಏನು ಅನಿಸಿಕೆ? ಏನು ಹೇಳಲಿ ಕಣಪ್ಪ, ರಾತ್ರಿ ನಿದ್ದೆನೇ ಮಾಡಿಲ್ಲ ನೋಡಿ, ಇಷ್ಟೇ ಸಮಾಜ. ತಾತ, ಕಾಮಿಡಿ ಕಿಲಾಡಿಗಳು ನೋಡ್ತೀರಾ? ಹ್ಞೂ ಕಣಪ್ಪ. ಮಜಾ ಬರ್ತಾ? ಹ್ಞೂ ಕಣಪ್ಪ. ಹೇಗನ್ನಿಸ್ತು ನೋಡಿ? ತುಂಬ ಚೆನ್ನಾಗಿತ್ತು ಕಣಪ್ಪ, ಹೊಟ್ಟೆ ಹುಣ್ಣಾಗಂಗೆ ನಕ್ಕಿದ್ದೀನಿ. ಹಾಗೆ ತಾತ, ಇಂಡಿಯಾಸ್ ಗಾಟ್ ಲೇಟೆಡ್ ಬಗ್ಗೆ ಏನು ಹೇಳ್ತೀರಾ?
ಗಳು ಏನೇನೋ ಗಲೀಜ್ ಮಾತಾಡ್ತಾರೆ ಮಕ್ಕಳು. ಇಂಥವ್ರನ್ನ ಗಲ್ಲಿಗೆ ಹಾಕ್ಬೇಕು ಬಾಳ್ ಮಕ್ಕಳು. ಇಂಥವ್ರು ನಮ್ಮ ಭಾರತೀಯ ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ ಗಾಡ್ಗಳು. ಈ ಸಿಚುವೇಶನ್ ಅಲ್ಲಿ ಇದ್ದೀವಿ. ಅಂಡ್ ಮೆಜಾರಿಟಿ ಇದೇ ತರ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾರೆ ಅಂಡ್ ಇದೇ ಬಬಲ್ಡ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅಂಡ್ ಇಂಥವ್ರಿಗೆ ಇನ್ನು ಮ್ಯಾನಿಪುಲೇಟ್ ಮಾಡೋಕೆ ಇನ್ನೊಂದು ತರ ಕಾಮಿಡಿ ಚಾನಲ್ಸ್ ಇರ್ತವೆ. ಅದನ್ನ ಏನೋ ಅಂತಾರೆ, ನ್ಯೂಸ್ ಚಾನಲ್ಸ್. ನಾವು ಬೇಕಾದರೆ ಎಂಟರ್ಟೈನ್ಮೆಂಟ್ ಚಾನಲ್ಸ್ನ ಇಗ್ನೋರ್ ಮಾಡ್ಬೋದು, ಆದರೆ ನ್ಯೂಸ್ ಚಾನಲ್ಸ್ನ ಇಗ್ನೋರ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಥಿಂಗ್, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ, ಟಿವಿ ನ್ಯೂಸ್ ಚಾನಲ್ಸ್ಗೆ ಯೂಟ್ಯೂಬ್ ಅಂದರೆ ಯೂಟ್ಯೂಬರ್ಸ್ ಅಂದರೆ ಆಗಲ್ಲ. ಯಾಕಂದರೆ ಮುಂಚೆ ಅವರಿಗೆ ಯಾರು ಕೌಂಟರ್ ಮಾಡೋಕ್ಕೆ ಇರಲಿಲ್ಲ. ಆದರೆ ಇವಾಗ ಯಾರಾದ್ರೂ ನ್ಯೂಸ್ ಚಾನಲ್ಗೆ ತೊಂದರೆ ಅಂದರೆ ಅದು ಯೂಟ್ಯೂಬರ್ಸ್ ಅವರೇ. ಫಸ್ಟ್ ಅಂತೂ ನೀವೇನಾದ್ರೂ ನ್ಯೂಸ್ ಚಾನಲ್ ಸತ್ಯ ಹೇಳುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಶಾನು ಕೇರ್ ಮಾಡಲ್ಲ ಸತ್ಯನ. ಅವರಿಗೆ ಬರೀ TRP ಅಷ್ಟೇ ಬೇಕಾಗಿರೋದು. ಯಾವುದು ಸೆಲ್ ಆಗುತ್ತೋ ಅದನ್ನೇ ತೋರಿಸ್ಬೇಕು. ಅಂಡ್ ಮೀಡಿಯಾ ಮ್ಯಾನಿಪುಲೇಷನ್ ತುಂಬಾ ಎಫೆಕ್ಟ್ ಆಯ್ತಿದೆ ಸಮಾಜಕ್ಕೆ. ಅಂಡ್ ಎಸ್ಪೆಷಲಿ ಯಾರು ಬರೀ ನ್ಯೂಸ್ ಚಾನಲ್ಸ್ ನೋಡಿ ಒಂದು ಕನ್ಕ್ಲೂಷನ್ಗೆ ಬರ್ತಾರಲ್ಲ ಅವರಿಗೆ. ಅಂಡ್ ರೀಸೆಂಟ್ ಎಕ್ಸಾಂಪಲ್ ತಗೊಳ್ಳಿ, ಸಮೀರ್ MD ಯಾವ ನ್ಯೂಸ್ ಚಾನಲ್ ಮಾಡಿಲ್ದಿರೋದನ್ನ ಅವನು ಮಾಡ್ದ, ಅದು ಎಕ್ಸ್ಪೋಸ್. ಆದ್ರೆ ನ್ಯೂಸ್ ಚಾನಲ್ ಯಾರಾದ್ರೂ ಅಟ್ಲೀಸ್ಟ್ ಆ ನ್ಯೂಸ್ನ ಕವರ್ ಮಾಡಿದ್ರಾ? ಇಲ್ಲ. ಆದ್ರೆ ಒಂದೊಂದು ನ್ಯೂಸ್ ಚಾನಲ್ಸ್ ಓಡೋದೆ ಇನ್ನೊಂದು ಬಿಗ್ ಇನ್ಫ್ಲೂಯೆನ್ಸರ್ಸ್ ಇಂದ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ಲ ಇವರು, ಸಮಾಜ. ಓಕೆ ಫ್ರೆಂಡ್ಸ್, ಜಾಸ್ತಿ ನ್ಯೂಸ್ ಬಗ್ಗೆ ಮಾತಾಡಬೇಡ ಅಂತ ನನ್ನ ಲಾಯರ್ ಹೇಳಿದ್ದಾನೆ, ನಾನು ಹೇಳಲ್ಲ. ಸೊ ಈ ಮೀಡಿಯಾ ಪೊಲಿಟಿಷಿಯನ್ಸ್ ಇಂದ ನಡೆಯೋದು. ಆ್ಯಂಡ್ ಅವರು ಹೇಗೆ ಜನನ ಮ್ಯಾನಿಪುಲೇಟ್ ಮಾಡಬೇಕು ಅಂದ್ಕೊಳ್ತಾರೋ ಅದೇ ರೀತಿ ಮೀಡಿಯಾ ಜನನ ಮ್ಯಾನಿಪುಲೇಟ್ ಮಾಡುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಕೇಸ್ ಬಗ್ಗೆ ಮಾತಾಡ್ರು ಅಂದರೆ, ಕುನಾಲ್ ಕಾಮ್ರಾ ಕಾಂಟ್ರವರ್ಷಿಯಲ್ ಜೋಕಿಂದ ಶಿವಸೇನೆ ಆಕ್ರೋಶ ಮಾಡಿಕೊಂಡ್ರು. ಕಾಂಟೆಕ್ಸ್ಟ್ ಹೇಳಲ್ಲ, 2 ಸೈಡ್ ಸ್ಟೋರಿನೂ ತೋರಿಸಲ್ಲ. ಕಾಮಿಡಿಯನ್ ತಪ್ಪು, ಅದಕ್ಕೆ ಶಿವಸೇನೆ ಮುಖಂಡರು ಕೋಪ ಮಾಡ್ಕೊಂಡ್ರು ಅಂತ ಹೇಳೋದು. ಇದೇ ಥರ ಯಾರಾದರೂ ಅವರಾಗೆ ಅವರು ರಿಸರ್ಚ್ ಮಾಡಿಲ್ಲ ಅಂದರೆ ಮೀಡಿಯಾ ಏನು ಸರಿ ಅಂತಾರೋ ಅದನ್ನೇ ಸರಿ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಇದು ಮೋಸ್ಟ್ಲಿ ಎಫೆಕ್ಟ್ ಆಗೋದು ಟಿವಿ ಚಾನಲ್ಸ್ ಮತ್ತು ಟಿವಿಯಲ್ಲೇ ಅವರ ಇನ್ಫಾರ್ಮೇಷನ್ ಸೋರ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಸೋರ್ಸ್ ಮಾಡ್ಕೊಳ್ತಾರಲ್ಲ ಅವರಿಗೆ. ಆ್ಯಂಡ್ ಸಮೀರ್ MD ಕಾಂಟ್ರವರ್ಸಿಲು ಇದೇ ಆಗಿದ್ದು. ಯಾರ್ಯಾರು ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ಇಷ್ಟಪಟ್ಟರೋ ಅವರು ನಿಜ ಹುಡ್ಕೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು. ಯಾರಿಗೆ ಬರೀ ಮೀಡಿಯಾ ಮ್ಯಾನಿಪುಲೇಟ್ ಮಾಡಿತ್ತೋ ಅವರು ಸುಮ್ಮನೆ ಹೇಟ್ ಸ್ಪ್ರೆಡ್ ಮಾಡೋಕೆ ಇಷ್ಟಪಟ್ಟರು. ಆದರೆ ಒಂದೇ ಒಂದು ವಿಚಾರ ಹೇಳಬೇಕು, ತುಂಬ ಮುಂಚೆನೇ ಹೇಳಬೇಕಿತ್ತು, ಆದರೆ ಇವಾಗ ಹೇಳ್ತಿದ್ದೀನಿ. ಸಮೀರ್ MD, ಐ ಆಮ್ ಲೇಟ್ ಬಟ್ ಐ ಸಪೋರ್ಟ್ ಯು. ಆ್ಯಂಡ್ ಕೀರ್ತಿ ಇವಾಗ ನೆಮ್ಮದಿ ಆಯಿತು. ಇವಾಗ ನೆಮ್ಮದಿಯಿಂದ ನೆನಪಿಗೆ ಬಂತು, ಕೆಲವೊಬ್ಬರನ್ನ ನೆಮ್ಮದಿಯಾಗಿರೋಕೆ ಬಿಡಲ್ಲ ಅಂತ. ಎಸ್, ಕಾಂಟ್ರವರ್ಷಿಯಲ್, ಆದರೆ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಿದ್ದ ಬೇಜಾರು ಎಲ್ಲರಿಗೂ ಇದೆ, ನನಗೂ ತುಂಬ ಇದೆ. ಈ ಪಾಯಿಂಟಲ್ಲಿ ಪ್ರತಿ ವರ್ಷ ಅವರ ಬರ್ತ್ ಆ್ಯನಿವರ್ಸರಿ ನೆನಪಿಸ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ, ಅದನ್ನ ಅಭಿಮಾನ ತೋರಿಸೋದು ಅಂತಾರೆ. ಅದರ ಪ್ರಾಬ್ಲಮ್ ಏನು ಗೊತ್ತಾ, ಕೆಲವೊಬ್ರು ರಿಲಿವೆಂಟ್ ಆಗಿರೋಕೆ ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಓಡಾಡೋದು. ಅಂಡ್ ಟಿವಿ ಚಾನಲ್ಸ್ಗೆ ನಿಜವಾಗ್ಲೂ ಕೇರ್ ಇದೆ ಅನ್ಸುತ್ತಾ? ಸ್ಪೆಷಲ್ ಡೆಡಿಕೇಟೆಡ್ ಎಪಿಸೋಡ್ಸ್ ಇರ್ತಾರೆ ಅಂಡ್ ಪ್ರತಿ ಸತಿ ಬೇಕು ಅಂತ ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಇದು ಎಲ್ಲ ಚಾನಲ್ಸ್ ಅಥವಾ ಎಲ್ಲ ಇಂಡಿವಿಜುವಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ, ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಟ್ ಕೆಲವರು ಇದ್ದಾರೆ, ಕೆಲವು ಚಾನಲ್ಸ್ ಇದೆ. ಯಾರು ಅಂದರೆ, ಓಕೆ, ನನ್ನ ಲಾಯರ್ ಹೆಸರು ಹೇಳ್ಬೇಡ ಅಂತಿದ್ದಾನೆ, ಸೊ ಹೇಳಲ್ಲ. ಅದರಲ್ಲಿ ನಿಮಗೆ ಗೊತ್ತು ಯಾವ್ಯಾವ ಶೋ, ಯಾವ್ಯಾವ ಚಾನಲು, ಯಾವ್ಯಾವ ವ್ಯಕ್ತಿ ಆ ಹೆಸರಿಂದ ರಿಲೆವೆಂಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಆದರೆ ಏನಂದರೆ, ಇವಾಗ ಮೂವೀಸಲ್ಲಿ ಹೇಗೆ ಸುಮ್ಮನೆ ಶಿಳ್ಳೆ ಚಪ್ಪಾಳೆ ಬರ್ಸೋಕೆ ರಾಜ್ಕುಮಾರ್ ಹೆಸರು ಹೇಳ್ತಾರಲ್ಲ, ಅದೇ ರೀತಿ TRP ರೇಸ್ ಮಾಡ್ಕೊಳ್ಳೋಕೆ ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ತಿದ್ದಾರೆ. ನಿಜವಾಗ್ಲೂ ತುಂಬ ಜನ ಅಭಿಮಾನದಿಂದ ಹೆಸರು ತಗೊಳ್ತಿದ್ದಾರೆ. ಆದರೆ ಕೆಲವು ಜನ ಇದಾರಲ್ಲ, ಬರೀ ರಿಲೆವೆನ್ಸಿಗೆ ಕೆಲವು ಚಾನಲ್ಸ್ ಅವರ TRPಗೆ ಅವರ ಹೆಸರು ತಗೊಳ್ತಿದ್ದಾರೆ. ಆ್ಯಂಡ್ ಇದು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಡೆತ್ ಆ್ಯನಿವರ್ಸರಿಗೆ, ಬರ್ತ್ ಆ್ಯನಿವರ್ಸರಿಗೆ ಮಾಡ್ತಾರೆ. ಇವರ ರಿಲೆವೆನ್ಸಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲಿದ್ರೂ ಕೂಡ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಟಿವಿ ಚಾನಲ್ಸ್ ಆಡಿಯನ್ಸ್ ಎಮೋಷನ್ ಜೊತೆ ಆಟ ಆಡ್ತಾರೆ. ಅದರಲ್ಲಿ ಎಷ್ಟೊಂದು ನಿಮಗೆ ಗೊತ್ತಿರೋದೆ, ಎಮೋಷನ್ ಸೆಲ್ಸ್. ಎಲ್ಲರೂ ಪ್ರಾಡಕ್ಟ್ ಸೆಲ್ ಮಾಡುವಾಗ ಎಮೋಷನ್ ಸೆಲ್ ಮಾಡೋದು ಕಾಮನ್, ಆದರೆ ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾರಲ್ಲ ಅವಾಗ ಪ್ರಾಬ್ಲಮ್ ಆಗೋದು. ಅದರಲ್ಲಿ ಎಷ್ಟೊಂದು ನಿಮಗೆ ಗೊತ್ತಿರೋದೆ. ಈ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಸಾಂಗ್ ಚೆನ್ನಾಗಿ ಆಡಿಲ್ಲ ಅಂದರೂ ಯಾವುದೋ ಎಮೋಷ್ನಲ್ ಸ್ಟೋರಿ ಹೇಳಿ ಮ್ಯಾನಿಪುಲೇಟ್ ಮಾಡೋದು. ಯಾವುದೋ ಕಂಟೆಸ್ಟೆಂಟ್ ಎಮೋಷ್ನಲ್ ಆಗಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದಾಗ ಬ್ಯಾಕ್ ಸ್ಟೇಜಿಂದ ಅವರ ಫ್ಯಾಮಿಲಿನೇ ಬರೋದು. ಆ್ಯಂಡ್ ಈ ಕಂಟೆಸ್ಟೆಂಟ್ ಅಂತೂ ಸರ್ಪ್ರೈಸ್ ಮತ್ತು ಎಮೋಷ್ನಲ್ ಫೀಲ್ ಆಗೋದು. ನಿಮಗೆ ನಿಜವಾಗ್ಲೂ ಅನಿಸುತ್ತೆ ಅವರಿಗೆ ನಿಜವಾಗ್ಲೂ ಏನು ಗೊತ್ತೇ ಇರಲ್ಲ ಅಂತ. ಆದರೆ ಟಿವಿ ಚಾನಲ್ಸ್ ಇದನ್ನು ರಿಪೀಟೆಡ್ ಆಗಿ ಆಡಿಯನ್ಸ್ ಇವೆಲ್ಲ ಬೈ ಮಾಡ್ತಾರೆ ಅಂತ ಮಾಡ್ತಿದ್ದಾರೆ. ಆ್ಯಂಡ್ ಬರೀ ಈ ಶೋಸ್ ಬಗ್ಗೆ ಹೇಳಿದೆ, ಇನ್ನು ಸೀರಿಯಲ್ಸ್, ಬಿಗ್ ಬಾಸ್, ಇನ್ನು ಯಾವ್ದಾವ್ದೋ ಗಂಡ ಹೆಂಡತಿ ಶೋ, ಇನ್ನು ಏನೇನೋ ಇದೆ ಹೇಳ್ಕೊಂಡೋದ್ರೆ ನಾನು ಸೈಕೋ ಆಗೋಯ್ತೀನಿ. ಆ್ಯಂಡ್ ಈ ಪ್ರಾಬ್ಲಮ್ ಬರೀ ಕನ್ನಡದಲ್ಲಿ ಅಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಸೇಮ್ ಸಿಚುವೇಶನ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ 2000ಸಲ್ಲೂ ಎಲ್ಲ ಸೇಮ್ ನಡೀತಿತ್ತು. ಆದರೆ ಅವಾಗ ಅವರು TRPಗೆ ಡೆಸ್ಪರೇಟ್ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ಆಡಿಯನ್ಸ್ಗೆ ಬೇರೆ ಆಪ್ಷನ್ ಕೂಡ ಇರಲಿಲ್ಲ. ಆದರೆ ಇಂಟರ್ನೆಟ್ ಇಂಟ್ರೊಡ್ಯೂಸ್ ಆದಮೇಲೆ ಟಿವಿ ಚಾನಲ್ಸ್ TRP ಡ್ರಾಪ್ ಆಯ್ತಿರೋದಕ್ಕೆ ಹೆವಿ ಡೆಸ್ಪರೇಟ್ ಆಯ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಇಲ್ದಿರೋ ಸರ್ಕಸ್ ಮಾಡ್ತಿದ್ದಾರೆ.
ಆದರೆ ಹೊಸ ಸಿಚುವೇಶನ್ಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನೂ ಅದೇ ಹಳೆ ಟೆಂಪ್ಲೇಟ್ಗೆ ಹೊಸ ಮಸಾಲ ಹಾಕಿ ಆಡಿಯನ್ಸ್ಗೆ ಬಡಿಸ್ತಿದ್ದಾರೆ. ಆ್ಯಂಡ್ ಮೇಜರ್ಲಿ ನಾನು ಟಿವಿ ಶೋಸ್ ನೋಡಲ್ಲ, ಆದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡ್ಮೇಲಂತೂ ಸ್ವಲ್ಪ ಆದರೂ ನೋಡ್ತೀವಿ. ಅದೇ ನಿಜವಾಗ್ಲೂ ಆ ಬ್ರೈನ್ ರಾಟ್ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಬೆಳಗಿಂದ ಸಾಯಂಕಾಲ ಅದನ್ನೇ ಕನ್ಸ್ಯೂಮ್ ಮಾಡಿ ಅದನ್ನೇ ರಿಯಾಲಿಟಿ ಅಂದ್ಕೊಂಡು ಅದೇ ಫೀಲಲ್ಲಿ ಇರ್ತಾರಲ್ಲ, ಇಂಥವ್ರಿಗೆ ಇದಕ್ಕಿಂತ 1% ಜಾಸ್ತಿ ಮೂವೀಸಲ್ಲಿ ಸಿಕ್ಕಿದ್ರೆ ಅದನ್ನೇ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬಿಡ್ತಾರೆ. ಆ್ಯಂಡ್ ಅಷ್ಟೇ, ಅರ್ಥ ಮಾಡಿಸ್ದೆ ಅಂದ್ಕೊಳ್ತೀನಿ. ನಿಮಗೆ ಸರಿ ಅನಿಸಿದ್ರೆ ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಟಿವಿ ಎಷ್ಟು ನಿಮ್ಮ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ, ಆರ್ ಎಲ್ಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಹೇಳಿ. ನನ್ನೊಬ್ಬನಿಗೆ ಹೀಗೆ ಅನ್ನಿಸ್ತಾ ಇಲ್ಲ ಅಂದರೆ ಬೇರೆಯವರು ಇದ್ದಾರಾ ಅಂತ ಗೊತ್ತಾಗಲಿ. ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಲೈಕ್ ಮಾಡಿ ಹೇಳಿ. ಇದು ನನ್ನ ಯೂಶುವಲ್ ಕಂಟೆಂಟ್ ಅಲ್ಲ. ನನ್ನ ಸಬ್ಸ್ಕ್ರೈಬ್ ಮಾಡೋ ಹಾಗಿದ್ದರೆ ಬೇರೆ ಕಂಟೆಂಟ್ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.